ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅಂತ ಅಣ್ಣ ಬಸವಣ್ಣ ಹೇಳಿದರು. ಆದರೆ ಈಗಿನ ರಾಜಕಾರಣಿಗಳು ಮಾತಿನ ಮೇಲೆ ಕಂಟ್ರೋಲನ್ನು ಇಟ್ಕೊಂಡಿಲ್ಲ. ಬಸವಣ್ಣನ ಕುರಿತ ಆಡಿದಂಥ ಒಂದು ಮಾತು ಈಗ ವಿವಾದದ ಕಿಡಿಯನ್ನು ಹೊತ್ತಿಸಿದೆ. ಮಾತಿಗೆ ಮಿತಿ ಇರಬೇಕು. ಮಾತಿನ ವೇಗ ಮಿತಿ ಮೀರಿದ್ರೆ ಇಲ್ಲದ ವಿವಾದವಾಗುತ್ತೆ. ಇಂಥ ಮಾತಿನಿಂದಾಗಿಯೇ ವಿವಾದಕ್ಕೆ ಸಿಲುಕಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಮಹಾನ್ ಮಾನವತಾವಾದಿ ಅಣ್ಣ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಿಸಿದವರು. ಆದರೆ ಅದೇ ಬಸವಣ್ಣ ಹೊಳೆಗೆ ಹಾರಿ ಸತ್ರು ಅನ್ನೋ ಅರ್ಥದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ನವೆಂಬರ್ 25ರಂದು ವಕ್ಫ್ ವಿರುದ್ಧ ಅಭಿಯಾನಕ್ಕೆ ಚಾಲನೆ ಸಿಕ್ಕಿತ್ತು. ಪ್ರತಿಭಟನೆ ವೇಳೆ ಮಾತನಾಡಿದ ಯತ್ನಾಳ್, ವಕ್ಫ್ ವಿರುದ್ಧ ಮಸೂದೆ ತರಲಾಗ್ತಿದೆ, ಆದ್ರೆ ಅದು ಅಷ್ಟು ಸಲೀಸಾಗಿ ಪಾಸ್ ಆಗಲ್ಲ. ಅವರು ದಂಗೆ ಮಾಡ್ತಾರೆ, ಬೆಂಕಿ ಹಚ್ತಾರೆ. ನೀವು ಹೊರಗೆ ಬರ್ದಿದ್ರೆ ಬಸವಣ್ಣಂಗೆ ಹೊಳೆಗೆ ಹಾರಬೇಕಾಗುತ್ತೆ ಅಂದ್ರು. ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳೆಗೆ ಜಿಗಿಬೇಕು. ಯತ್ನಾಳ್ ಈ ಹೇಳಿಕೆಯನ್ನ ಉದ್ದೇಶ ಪೂರ್ವಕ ಹೇಳಿದ್ರೋ ಇಲ್ಲ ಬಾಯಿ ತಪ್ಪಿ ಹೇಳಿದ್ರೋ ಗೊತ್ತಿಲ್ಲ. ಇದೇ ಮಾತೀಗ ರಾಜಕೀಯ ತಿರುವು ಪಡೆದುಕೊಳ್ತಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಅತ್ಯಂತ ಅವಮಾನಕರವಾಗಿ, ಅತ್ಯಂತ ಹಗುರವಾಗಿ ಮಾತನಾಡಿರುವ ಬಿಜೆಪಿ ಶಾಸಕ ಯತ್ನಾಳ್ ಅವರು ಕ್ಷಮಿಸಲಾರದ ತಪ್ಪಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತರ ಬಗ್ಗೆ ಮನಸೋ ಇಚ್ಛೆ ಮಾತನಾಡುತ್ತಿದ್ದ ಬಿಜೆಪಿಯವರ ನಾಲ್ಕೆಗಳು ಈಗ ಸಮಾಜ ಸುಧಾರಣೆಗೆ ಜೀವ ಸವೆಸಿದ ಮಹನೀಯರ ಬುಡಕ್ಕೂ ಚಾಚುವಷ್ಟು ಉದ್ದವಾಗಿದೆ. ಬಸವಣ್ಣನವರ ಹಾಗೆ ಹೊಳೆ ಹಾರಬೇಕು ಎನ್ನುವ ಮೂಲಕ ಬಸವಣ್ಣನವರನ್ನ ಪಲಾಯನವಾದಿ ಎಂಬರ್ಥದಲ್ಲಿ ಮಾತನಾಡಿದ ಯತ್ನಾಳ್ ಅವರನ್ನ ಈ ನಾಡಿನ ಪ್ರಜ್ಞಾವಂತ ಬಸವಾನುಯಾಯಿಗಳು ಗಟ್ಟಿ ಧ್ವನಿಯಲ್ಲಿ ಖಂಡಿಸಬೇಕಿದೆ. ಬಸವಣ್ಣನವರು ಹೊಳೆ ಹಾರಿಲ್ಲ, ಈ ಸಮಾಜಕ್ಕೆ ಜ್ಞಾನದ ಹೊಳೆ ಹರಿಸಿದ್ದಾರೆ. ಯತ್ನಾಳ್ ಅವರೇ, ನಿಮ್ಮ ಪ್ರಕಾರ ಬಸವಣ್ಣನವರು ಹೊಳೆ ಹಾರಿದ್ದಾರೆ ಎನ್ನುವುದಾದರೆ ಅವರನ್ನ ಹೊಳೆಗೆ ಹಾರುವಂತೆ ಮಾಡಿದವರು ಯಾರು? ಬಿಜೆಪಿಯವರಿಗೆ ಈ ವಿಚಾರಗಳ ಬಗ್ಗೆ ಚರ್ಚಿಸುವ ಶಕ್ತಿ ಇದೆಯೇ? ಕಲ್ಯಾಣ ಕ್ರಾಂತಿಯ ಮೂಲಕ ಮೌಢ್ಯದಲ್ಲಿ ಜಡಗಟ್ಟಿದ್ದ ಸಮಾಜಕ್ಕೆ ಹೊಸ ಮಾರ್ಗ ತೋರಿದ ಬಸವಣ್ಣನವರು ಕೇವಲ ಹೊಳೆ ಹಾರಿದವರಾಗಿ ಕಂಡಿತು ಬಿಜೆಪಿಗರ ಅಜ್ಞಾನದ ದ್ಯೋತಕವಾಗಿದೆ. ಕೆಲ ದಿನಗಳ ಹಿಂದೆ ನಾಡಿನ ಜನ ವೇದಿಕೆಯಿಂದ ಕೆಳಗಿಳಿಸಿ ಓಡಿಸಿದ್ರೂ ಬುದ್ಧಿ ಕಲಿಯದ ಯತ್ನಾಳ್ ಅವರ ನಾಲಿಗೆಗೆ ಕಡಿವಾಣ ಹಾಕುವ ಶಕ್ತಿ ಕರ್ನಾಟಕದ ಜನರಿಗಿದೆ. ಪ್ರಿಯಾಂಕ್ ಖರ್ಗೆ ಕೋಪ ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಬಸವಣ್ಣನ ಹೆಸರಲ್ಲಿ ವೋಟ್ ಪಡೆಯುವ ಬಿಜೆಪಿ ನಾಯಕರು ಯಾರೊಬ್ಬರು ಯತ್ನಾಳ್ ಹೇಳಿಕೆ ಖಂಡಿಸಿಲ್ಲ ಅಂತ ಗರಂ ಆದ್ರು. ಸಚಿವ ಚೆಲುವರಾಯಸ್ವಾಮಿ ಮಾತನಾಡಿ ಯತ್ನಾಳ್ ಮಾತನಾಡಿದ್ದು ತಪ್ಪು ಅಂದ್ರು. ಯತ್ನಾಳ್ ಅವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ ಅಂದ್ರೂ ಸುಮ್ಮನೆ ಇರ್ತಾರೆ. ಬಸವಣ್ಣ ಅವರ ಹೆಸರು ಹೇಳ್ಬಿಟ್ಟು ವೋಟ್ ತಗೋತೀರಾ? ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿಜೆಪಿ ಅವರು? ಎಲ್ಲಿದ್ದಾರೆ ನಿಮ್ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು ಮಾತನಾಡೋನಾಗ ಬಸವಣ್ಣವ್ರು ಬಸವಣ್ಣವ್ರ ಹಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು. ನದಿಗಾರದ್ರು ಅಂದ್ರೆ ಏನರ್ಥ? ಬಸವಣ್ಣವರು ಸಂದೇಶವನ್ನ ಸಾರದಂತ ಸಾವಿರಾರು ವರ್ಷದ ಈ ಭೂಮಿನಲ್ಲಿ ಅವರಂತ ಅತ್ಯಂತ ಎಲ್ಲರೂ ನಾವು ಪೂಜ್ಯ ಮನೋಭಾವದಿಂದ ಪೂಜಿಸ್ತೀವಿ. ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗಿ ಅವ್ರು ಮಾತನಾಡುತ್ತಾರೆ. ಯತ್ನಾಳ್ ಮಾತಿಗೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ, ಮಠಾಧೀಶರು ಯತ್ನಾಳ್ಗೆ ಛೀಮಾರಿ ಹಾಕಬೇಕು ಅಂದ್ರೆ ಬಿಸಿ ಪಾಟೀಲ್ ಯತ್ನಾಳ್ರ ನಾಲಿಗೆ ಹರುಕುತನ ಎಂದಿದ್ದಾರೆ. ಇಡೀ ವಿಶ್ವಗುರು ಬಸವಣ್ಣ ಅಪಮಾನ ಮಾಡ್ತಿಲ್ಲ. ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತ ಹೇಳಿ. ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನ ಕೊಟ್ಟಂತವರು ಜಗಜ್ಯೋತಿ ಬಸವೇಶ್ವರರು. ಅವ್ರ ಬಗ್ಗೆನೂ ಕೂಡ ಇವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಎಷ್ಟು ನಾಲಿಗೆ ಹರಕತನ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು. ಬರೀ ರಾಜಕಾರಣಿಗಳು ಮಾತ್ರವೇ ಅಲ್ಲ, ಇವತ್ತು ಧಾರವಾಡದಲ್ಲಿ ಯತ್ನಾಳ್ ಹೇಳಿಕೆಗೆ ಮಠಾಧೀಶರು ಮತ್ತು ಸಾಹಿತಿಗಳು ಸಹ ಖಂಡಿಸಿದ್ದಾರೆ. ಯಾರ ಬಗ್ಗೆಯೂ ಲಘು ಮಾತನಾಡಬಾರದು ಅಂತ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಹೇಳಿದ್ರೆ, ಚನ್ನಬಸವರಾಜ ಶ್ರೀ ಬಸವಣ್ಣ ಆತ್ಮಹತ್ಯೆ ಮಾಡಿಕೊಂಡ ಅಂದ್ರೆ ನೋವಾಗುತ್ತೆ ಅಂದ್ರು. ಅತ್ತ ಬಸವ ಧರ್ಮ ಪೀಠಾಧ್ಯಕ್ಷೆ ಗಂಗಾದೇವಿ ಮಾತನಾಡಿ ನಿಜಕ್ಕೂ ಆ ಮಾತು ಆಘಾತ ತಂದಿದೆ ಅಂದ್ರು. ಬಸವಣ್ಣವ್ರ ಬಗ್ಗೆ ರಾಜಕಾರಣಿಗಳೆಲ್ಲ ಯಾರು ಯಾರ ಬಗ್ಗೆಯೇ ಆಗಲಿ ಲಘುವಾದ ಮಾತುಗಳನ್ನು ಆಡಬಾರದು. ಅಷ್ಟೇನೆ, ರಾಜಕಾರಣಿಗಳಲ್ಲ, ವಿದ್ವಾಂಸರು ಮಾತಾಡಬಾರದು ರೀ, ಬರೀ ರಾಜಕಾರಣಿಗಳೇನು. ಇಂಥ ಸಂದರ್ಭದಲ್ಲಿ ಅವ್ರು ಸತ್ತೋದ್ರು ಅಂತಂದ್ರೆ, ಆತ್ಮಹತ್ಯೆ ಮಾಡಿಕೊಂಡ್ರು ಅಂದರೆ ಭಾಳ ನಮಗೆಲ್ಲರಿಗೂ ಸಹ ನೋವಾಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಯತ್ನಾಳ್ ಅವರು ಗಮನಿಸಬೇಕು. ಇಮಿಡಿಯೇಟಾಗಿ ಅವರು ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಒಂದು ಮಾತನ್ನು ನಾವು ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನಿಜಕ್ಕೂ ನಮಗೆ ಆಘಾತವನ್ನು ತಂದಿದೆ. ಯಾಕೆಂದರೆ ಈ ಹೇಳಿಕೆ ಶುದ್ಧ ತಪ್ಪು.
ಯಾಕೆ ತಪ್ಪು ಅಂದರೆ ಗುರು ಬಸವಣ್ಣನವರು ಅವರು ಲಿಂಗ ಪೂಜೆ ಮಾಡ್ತಾ ಲಿಂಗೈಕ್ಯರಾಗಿದ್ದಾರೆ ಎನ್ನುವುದನ್ನು ವಚನಗಳಿದ್ದಾವೆ. ಅಧಿಕೃತವಾಗಿ ಮಡಿವಾಳ ಮಾಚಿದೇವರು ಬಸವಣ್ಣನವರು ಅವರು ಲಿಂಗೈಕ್ಯರು ಹೇಗಾದರೂ ಅನ್ನೋದನ್ನು ಬಹಳ ಚೆನ್ನಾಗಿ ಅಧಿಕೃತವಾಗಿ ಅವರು ಹೇಳ್ತಾ ಇದ್ದಾರೆ. ಯಾರು ಏನೇ ಹೇಳಲಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದನ್ನ ಉದ್ದುದ್ದ ಮಾತನಾಡೋರು ಅರ್ಥ ಮಾಡಿಕೊಳ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9